ಸೈಡ್ ಬಂದು ಈ ಕಡೆ ಸೈಡ್ ಸೈಡ್ ಈ ಕಡೆ ಯಾರು ಅಡ್ಡ ಬಂದ್ರಿ ಡೆಲ್ಲಿ ಬೇಡ ಹಿಂಗೆ ಚುನಾವಣೆ ಮತ್ತೆ ಎಲ್ಲ ಇವ್ರ ಮನೆಯವರೇ ಬರಲಿ ಜಿಲ್ಲೆಯಲ್ಲಿ ದೇವೇಗೌಡರು ಕುಮಾರಣ್ಣರು ನಮ್ಮ ಪಕ್ಷ ಮಾಡಿದಂಥ ಕೆಲಸನೇ ಮುಂದಿನ ಚುನಾವಣೆಗೆ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕು ಪಂಚಾಯತ್ ಸಮಿತಿ ಇರ್ಬೋದು ಎರಡೂ ಚುನಾವಣೆಗೆ ನಾವು ಏನು ಕೆಲಸ ಮಾಡಿದ್ದೀವಿ ಅನ್ನೋದನ್ನ ಜಿಲ್ಲೆಯ ಜನತೆ ಮುಂದೆ ಬಿಡ್ತೀವಿ, ಅದು ಅವ್ರಿಗೆ ಬಿಡ್ತೀವಿ. ಈಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಚುನಾವಣೆ ಪ್ರಕ್ರಿಯೆ ಏನೇ ಹೆಚ್ಚು ಕಡಿಮೆ ನಡೀತಾ ಇದೆ ಸರ್. ಮಾಡಲಿ ಯಾರು ನಾವು ಮಾಡಬೇಡಿ ಅಂತ ಇಟ್ಕೊಂಡಿದ್ದೀವಿ. ಈ ಸರ್ಕಾರದಿಂದ 2 ವರ್ಷ ಆಯಿತು. ಯಾಕೆ ಹೆದರ್ಬೇಕು? ಇವರು ಜನಪ್ರಿಯ ಸರ್ಕಾರ ಇದೆ ಅಂತ ರಾಜ್ಯದಲ್ಲಿ. ಯಾಕೆ ಅದನ್ನು ಚುನಾವಣೆ ನಡೆಸೋಕ್ಕೆ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕು ಪಂಚಾಯತ್ ಸಮಿತಿ ಇದ್ದಷ್ಟು ನವಂಬರ್ ತಿಂಗಳು ಕೊಡಿಸಬೇಕು. ನಾವು ಮಾಡಲಿ ಯಾರು ಬೇಡ ಅಂತ ನಾವು JDS ಸಂಘಟನೆ ಸಿದ್ಧತೆ ಯಾವ ರೀತಿ ನಡೀತಾ ಇದೆ ಅದನ್ನು ಆಮೇಲೆ ನೋಡೋಣ. ಚುನಾವಣೆ ಅನೌನ್ಸ್ ಆಗಿ ಸರ್. ಈಗ ಬಿಜೆಪಿಯ ಅಂಗಪಕ್ಷ ನೀವು ಸರ್ಕಾರ ಇದೆ, ಹಾಸನ ಕೂತ್ಕೊಂಡು ರಾಜ್ಯ ಮಟ್ಟದಲ್ಲಿ ನಮ್ಮ ಪಕ್ಷದ ಮುಖಂಡರು ದೇವೇಗೌಡ ಕುಮಾರಣ್ಣ ಏನು ತಗೋತಾರೆ ಅದಕ್ಕೆ ನಾವು ಸರ್. ಈಗ ಬಜೆಟಲ್ಲಿ ಹಾಸನದ ಮೇಲ್ಸೇತುವೆ ಐತಲ್ಲ ಸರ್, ರೈಲ್ವೆದು, ಅದನ್ನೇನು ಇದಾಗಲಿ, ಅದ್ರ ಬಗ್ಗೆ ಏನಾದ್ರು ಮತ್ತೆ ನೀವೇನಾದ್ರು ಅದನ್ನು ಈಗ ಜಿಲ್ಲೆಯ ಕಳೆದ ಹಲವಾರು ವರ್ಷದಿಂದ ಜಿಲ್ಲೆಗೆ 2 ಪಕ್ಷಗಳು ಕೊಡುಗೆ ಕೊಟ್ಟಿಲ್ಲ. ಕಾಲ ಬರ್ತೀವಿ. ಹಾಸನ ಆಸ್ಪತ್ರೆ 10 ವರ್ಷ ಹಂಗೆ ಬಂದಿದ್ವಿ. ಕುಮಾರಣ್ಣ ಬಂದರೆ 250 ಕೋಟಿ ಕೊಡಿಸ್ತಿಲ್ವಾ? ಹಾಸನ ಇಂಜಿನಿಯರಿಂಗ್ ಕಾಲೇಜು 20 ವರ್ಷ ಹಂಗೆ ಬಿದ್ದಿತ್ತು. ಕುಮಾರಣ್ಣ ಬಂದು 150 ಕೋಟಿ ಕೊಡಿಸ್ತಿಲ್ವಾ? ಮತ್ತು ಜಿಲ್ಲೆಯಲ್ಲಿ ಅಧಿಕಾರಿಗಳು JDS ಕಾರ್ಯಕರ್ತರೊಂದಿಗೆ ಸರಿಯಾಗಿ ನಡ್ಕೊಳ್ತಿಲ್ಲ ಅನ್ನೋದು ಇದೆಯಲ್ಲ, ಅದಕ್ಕೆ ಏನು ಹೇಳ್ತೀವಿ ಸರ್? ಇದಕ್ಕೆಲ್ಲ ಈಗ ಅಧಿಕಾರಿಗಳಿಂದ ನಾವು ರಾಜಕೀಯ ಮಾಡಿದ್ರೆ ಹೆದರಿಕೆ ಬರಬೇಕು. ಜನತೆ ಆಶೀರ್ವಾದ ಇರೋರಿಗೆ ಯಾವ ಅಧಿಕಾರಿಗಳಿದ್ರು ಅದನ್ನು ಎದುರಿಸುವಂಥ ಶಕ್ತಿ ಇದೆ. ಈಗ ಸರ್ ಜಿಲ್ಲೆಯಲ್ಲಿ JDS ಭದ್ರಕೋಟೆ ಜಿಲ್ಲೆ ಆದರೆ ಬಟ್ ಕಳೆದ ಕಳೆದ 3-4 ವರ್ಷಗಳಲ್ಲಿ ಪಕ್ಷ ಸಂಘಟನೆಯಲ್ಲಾಗ್ಬೋದು ಮತ್ತೊಂದು ಸಿದ್ಧತೆ ಚುನಾವಣೆ ಹೆಂಗೆ ನಡೀತು, ಚುನಾವಣೆ ಸಂದರ್ಭದಲ್ಲಿ ಏನೇನಾಯಿತು ಅದೆಲ್ಲ ಕಾಲ ಬಂದಾಗ ನಾವು ಸವಿಸ್ತಾರವಾಗಿ ಹೇಳ್ತೀವಿ. ರಾಜ್ಯ ಬಜೆಟ್ ಬಗ್ಗೆ ನಿಮ್ಮ ನಿರೀಕ್ಷೆ? ರಾಜ್ಯ ಬಡ್ಜೆಟ್ ಬಗ್ಗೆ ನಾನೇನು ಮಾತಾಡೋದು, ಯಾಕೆಂದರೆ ಅದು ಅವರಿಗೆ ಸೇರಿದೆ. ಏನು ಬಡ್ಜೆಟ್ ಮಾಡೋದು, ಅವ್ರಿಗೆ ಗ್ಯಾರಂಟಿ ಬಡ್ಜೆಟ್ ಅದು. ಸರ್ ನೀವೇನಾದ್ರು ಈಗ ನಿಮ್ಮದು ಸಿದ್ದರಾಮಯ್ಯನವರ ಒಂದು ಸಂಬಂಧ ಈಗ ವಿಶೇಷವಾಗಿ ನೀವೇನಾದ್ರು ಸಿದ್ದರಾಮಯ್ಯ ಗಮನ ಸೆಳೆಯ ಕೆಲಸ? ಯಾರ ಮನೆ ಬಾಗಿಲಿಗೂ ನಾವು ನಮ್ಮ ಕೆಲಸ ಏನೈತೆ ಮಾಡೋಣ. ನಮ್ಮ ಜಿಲ್ಲೆ ಅಭಿವೃದ್ಧಿ ಮಾಡಿದ್ರೆ ಸಂತೋಷ, ಮಾಡದೆ ಹೋದರೆ ನಮ್ಮ ಸರ್ಕಾರ ಬಂದ ದೇವ್ರ ಶಕ್ತಿ ಕೊಟ್ಟಾಗ ಈ ಜಿಲ್ಲೆಯ ದೃಢತೆ ಸಮಾವೇಶ